ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀಧರ್ ಪಬ್ಲಿಕ್ ಸ್ಕೂಲ್. ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಸಿಂಧನೂರು. ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ. ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. International Delhi Public School, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address, International Delhi Public School, Sangapur, Anegundi Road, Gangavati, District Koppal. ಇವತ್ತು ವಾಟ್ಸಪ್, ಫೇಸ್ಬುಕ್ ನಲ್ಲಿ ಈ ಒಂದು SIR ಬಗ್ಗೆ ಅತ್ಯಂತ ಕೀಳು ಮಟ್ಟದ ಕೆಲವೊಂದು ಜಾಹೀರಾತೇ ಬಿಡ್ತಾ ಇದ್ದಾರೆ ಅವರು. ಯಾಕಂದ್ರೆ ನನಗೆ ನೋಡೋದಕ್ಕಷ್ಟೇ ಚಂದ ಅದು. ಆದ್ರೆ ಇವತ್ತು ಇವರು ಸರ್ ಹೇಳ್ದಂಗಾಗ್ಲಿ, ಇದನ್ನು ನಾನು ನಿನ್ನೆ ನನಗೆ ಆವತ್ತು ಒಂದು ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಇವರ ಜೊತೆ ವೇದಿಕೆ ಅಂತಾಗ ನನಗೊಂದು ಬುಕ್ ಕೊಟ್ಟಿದ್ರು. ಆ ಬುಕ್ ನಾನು ಅಭ್ಯಾಸ ಮಾಡಿ ಬಂದೆ. ಅದನ್ನೆಲ್ಲ ನೋಡಿದ್ನಪ್ಪ ಅಂದ್ರ ನಮ್ಮ ಓಟು, ನಮ್ದೇ ಓಟು ಅಥವಾ ಚನ್ನಬಸಪ್ಪನ ಓಟು ನಾಳೆ ಇರ್ತದೋ ಇಲ್ಲೋ ಅನ್ನೋ ಭಾವನೆ ಇದೆ. ಯಾಕಂದ್ರೆ ನಾವು ವಿದ್ಯಾವಂತರು ಓಟ ಹೋಗ್ತದೆ ಅಂದ್ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ದಿನನಿತ್ಯ लोकतंत्र की जान है ये, देश धर्म का प्राण है ये, वोट करें सब मिलकर तो बन जाए जनमत। वोट करो, मतदान करो, मतदान करो सब लोग। वोट करो, मतदान करो, मतदान करो सब लोग। ವೋಟ್ ಮಾಡತಕ್ಕಂಥ ಯಾವುದೇ ಒಂದು ಹಾಕಿದ್ರೆ निभानी जिम्मेदारी वोटे ने बनाना देश महान।
की मोटे ने बनाना देश महान वोट दी आई गई बारी निभानी जिम्मेदारी हो तुसी वोट भी पाया करो सारे रले मिल आया करो एकता फर्ज सदा तुसी फर्ज निभाया करो एकता फर्ज सदा तुसी फर्ज निभाया करो चुन के नेता अपना ए जश्न मनाना सही बटन दब के तुसी देश दा मान वधाना बटन दब के तुसी नेता मान वधाना ಅವ್ರ ಮಾತು ಕೇಳಿ ಆ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಯಾವುದೇ ರೀತಿ खारसलोरी बेटी बेटा सभी वोट अपना वोट ಇವನ್ನ ಆಡ್ ಮಾಡ್ರಿ ಇವನ್ನಿಂದ ಸಹಿತ ಪರಿಗಣನೆ ಮಾಡ್ರಿ ಕರ್ನಾಟಕದ ಮಟ್ಟಿಗೆ ರೂಲ್ಸ್ ಮಾಡಬೇಕು ಆ ನಿಟ್ಟಿನಲ್ಲಿ ಈಗ ನಮ್ಮ ಭಾಗದ ಶಾಸಕರು ಮತ್ತೆ ಮಾಜಿ ಸಚಿವರಿದ್ದರು ಸಹಿತ ಮುಂದೆ ಅವ್ರಿಗೂ ಒಳ್ಳೆ ಅವಕಾಶ ಸಿಕ್ಕರೆ ಅವ್ರ ಮೂಲಕವಾದ್ರೂ ಸರ್ಕಾರದಲ್ಲಿ ಒತ್ತಡ ತಂದು ನಾವು ನೀವೆಲ್ಲರೂ ಸೇರಿ ನಮ್ಮ ಭಾಗದ ಓಟುಗಳು ಹೋಗ್ಲಾರ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ಇವತ್ತು ಅವ್ರದ್ದು ಹೋಗಿದೆ ಇವ್ರದ್ದು ಹೋಗಿದೆ ಅನ್ನೋದು ಮುಖ್ಯ ಅಲ್ಲ. ನಾಳೆ ನಮ್ದೇ ಹೋಗ್ಬೋದು ನಿಮ್ದೇ ಹೋಗ್ಬೋದು, ಆದ್ರೆ ಯಾರೂ ಭಾರತೀಯರು ಮತದಾನ ಮಾಡೋ ಹಕ್ಕಿನಿಂದ ವಂಚಿತರಾಗಬಾರದು, ಅವರಿಗೆ ಯಾವುದೇ ಸವಲತ್ತುಗಳು ಸಿಗದೇ ಇರಬಾರದು ಅಂತ ಮಾಡ್ತಕ್ಕಂತ ಎಲ್ಲ ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ನಿಯಮಗಳಿಗೆ ಕಡಿವಾಣ ಹಾಕ್ಬೇಕಂದ್ರೆ ನಾವು ನೀವೆಲ್ಲರೂ ಜಾಗೃತರಾಗಬೇಕು. ಅವಕಾಶ ಹೆಚ್ಚು ಕೊಡೋ ರೀತಿ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥವ್ರನ್ನ ಕರೆದು ಅವರಿಗೆ ದಾಖಲಾತಿ ಕೊಡ್ತಕ್ಕಂಥ ವ್ಯವಸ್ಥೆ ಸ್ಥಳೀಯ ಆಡಳಿತ ಮಂಡಳಿ, ಇವತ್ತು ಪುರಸಭೆಯ ಆಡಳಿತಾಧಿಕಾರಿ ಇರ್ಬೋದು, ಒಂದು ಪೂರಕ ದಾಖಲಾತಿ ಕೊಡುವಂತ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಸರ್ಕಾರದ ಕೈಲಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಇವರು ಇವತ್ತೇನು ಜಾಗೃತಿ ಎದ್ದೇಳ ಕರ್ನಾಟಕದವರು ಹೊಂಟಿದ್ದಾರೆ, ಅದು ಅವ್ರನ್ನ ಹೆಚ್ಚಿಸೋದಕ್ಕಲ್ಲ, ನಮ್ಮೆಲ್ಲರನ್ನ ಹೆಚ್ಚಿಸೋದಕ್ಕೆ ಅಂತ ಹೇಳ್ತಾ, ಇಡೀ ಭಾರತದ ಭವ್ಯ ಭವಿಷ್ಯ ಆಗಬೇಕಾದ್ರೆ ಎಲ್ಲ ಮತದಾರರು ನನಗೆ ಸಮರ್ಪಕ ಅನಿಸಿದ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಎಲ್ಲರೂ ಮತದಾನ ಮಾಡಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಆ ಒಂದು ಆಗದಂತೆ ಹೆಚ್ಚಿನ ಮತ ಇದಾಗದಂತೆ ಅಲ್ಲ ಡಿಲೀಟ್ ಆಗದಂತೆ ಎಚ್ಚರ ವಹಿಸಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ. ಇವತ್ತೇನು ಎದ್ದೇಳು ಕರ್ನಾಟಕ ಮತ್ತು ವತಿಯಿಂದ SIR ಬಗ್ಗೆ ಜಾಗೃತ ಒಂದು ಜಾಥಾ ನಮ್ಮ ಕಾಟೆ ಮುಖಾಂತರ ಹೊರಟಿತ್ತು. ಇವತ್ತು ಆ ಒಂದು ಎದ್ದೇಳು ಕರ್ನಾಟಕದ ಎಲ್ಲ ನನ್ನ ಮುಖಂಡರುಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಇವತ್ತೇನು ನಾವು SIR ಬಗ್ಗೆ ಭಾಳಷ್ಟು ಇಡೀ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಮತ್ತು ಮುಖಂಡರಲ್ಲಿ ತುಂಬ ಗೊಂದಲಗಳನ್ನು ಉಂಟು ಮಾಡಿದ್ದಾರೆ. ಯಾರಂದ್ರೆ ನೇರವಾಗಿ ಕಾರಣ ಕೇಂದ್ರ ಸರ್ಕಾರದವರು ಅನ್ನೋದನ್ನ ಎರಡು ಮಾತಿಲ್ಲ. ಪ್ರತಿಯೊಂದು ತಾವು ಎಲ್ಲೆಲ್ಲಿ ಚುನಾವಣೆ ಗೆಲ್ಲಕ್ಕಾಗೋದಿಲ್ಲೋ ಅಂಥ ಸ್ಟೇಟ್ಗಳಲ್ಲಿ ಟಾರ್ಗೆಟ್ಗಳು ಮಾಡಿಕೊಂಡು ಅವರು ಈ SIRನ ಮಾಡ್ತಿದ್ರು. ಅವರು ಎಲ್ಲಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ, ಹಿಂದುತ್ವ ಅಲೆಯಲ್ಲಿ ನಾವು ಎಬ್ಸಕ್ಕಾಗಲ್ಲ ಅಂತಲ್ಲಿ ಮಾತ್ರ ಟಾರ್ಗೆಟ್ ಮಾಡಿ SIRನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಸರಳ ಸತ್ಯ ಇದೆ, ಭಾಳ ಇದ್ರ ಬಗ್ಗೆ ನಾವು ಅಂತಲ್ಲಿ SIRನ ಇಂಪ್ಲಿಮೆಂಟೇಷನ್ ಮಾಡಿ ಪಶ್ಚಿಮ ಬಂಗಾಳ ಆಗಿರೋದನ್ನ ಅದೇ ಸ್ಥಿತಿ. ಪಶ್ಚಿಮ ಬಂಗಾಳದಲ್ಲಿ ಅವ್ರು ಗೆದ್ದಿರೋದು SIR ಮುಖಾಂತರ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಬೆಂಗಳೂರಲ್ಲಿ ಒಂದು ಕಾರ್ಯಾಗಾರ ಇತ್ತು SIR ಬಗ್ಗೆ, ಯೋಗೇಂದ್ರ ಯಾದವ್ ಅವರು ಬಂದಿದ್ರು. ಅವ್ರು ಬಂದಾಗ ಅವ್ರು ಇದ್ರ ಬಗ್ಗೆ ನಮಗೆಲ್ಲ ಹೇಳಿದ್ರು. ಅವರೊಂದು 3 ಮಾನದಂಡ ಇಟ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ದಾರೆ. ಮುಂದೆ ನಾವು ಎಲ್ಲಿ ಗೆಲ್ಲಬೇಕು, ಏನು ಮಾಡಬೇಕು, ಡಿಲಿಮಿಟೇಷನ್ ಸಹ ಅದಕ್ಕೊಂದು ಭಾಗ. ಡಿಲಿಮಿಟೇಷನ್ ಸಹ ಅದಕ್ಕೊಂದು ಭಾಗ, SIRದ ಮುಂದುವರೆದ ಭಾಗ ಅದು ಡಿಲಿಮಿಟೇಷನ್. ನಾವು ಏನು ಮಾಡಬೇಕು ಅಂತಂದ್ರೆ, ಇವತ್ತು ನಾವು ಪ್ರತಿಯೊಂದು ಬೂತ್ಗಳಲ್ಲಿ ನಮ್ಮ ಪಕ್ಷದ BLA ಏಜೆಂಟ್ರನ್ನ ನೇಮಕ ಮಾಡಿದ್ದೀವಿ ನಮ್ಮ ಪಾರ್ಟಿಯಿಂದ. ಪ್ರತಿ ಬೂತಲ್ಲಿ ಇದ್ದಾರೆ BLA. ಏನು BLOದವರು ಹೋಗಿ ಮನೆಗೆ ಅವರು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡೋ ಟೈಮಿಗೆ ಅವ್ರಿಗೆ ಅಥೆಂಟಿಕ್ ಆಗಿ ಅವ್ರಿಗೆ ಹತ್ರ ಹೋಗಿ ಮಾತಾಡಲಿಕ್ಕೆ
ಮತದಾರ ಸೇರಿಸಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಸ್ವಲ್ಪ ಡಿಲೀಟ್ ಮಾಡಲಿಕ್ಕೆ ಅಥಾರಿಟಿ ಇರೋದು DLA ಇದು ಮಾತ್ರ. ಏನು DLA ಬಂದವರು ಅವ್ರು ಅಥೆಂಟಿಕ್ ಇರ್ತಾರೆ. ನಾವ್ಯಾರು ದೊಡ್ಡ ಪರ್ಸನ್ ಹೋಗಿ ಅವ್ರ ಕೇಳಿದ್ರೆ DLAದವ್ರು ಹೋಗಿ ಕೇಳಲ್ಲ. ಬಟ್ DLA ಬಂದವರು ಅವ್ರು ಹೋಗ್ಬಿಟ್ಟು ಕೇಳಿ ಮಾತಾಡಿ ಬೇರೆ ಟೂದವ್ರು ಮಾತಾಡೋಕೆ ಅವಕಾಶ ಇದೆ. ಅದಕ್ಕೆ ಅವರು ನಮ್ಮ ಪಂಚಾಯತಿ ಆಗ್ತದೆ ಏನು ಮುಖಂಡರು ಈಗ ಅಲ್ಲ ನಾನು ಹೇಳ್ತಿದ್ದೀನಿ, ಮುಖಂಡರಾದವರು ಈಗ ಕಾಟಿಗೆ ಮುಖಂಡರು ನಿಮ್ಮ 25 ವಾರ್ಡನ್ನ ಇದಾವೆ ಸರ್. 25 ವಾರ್ಡ್ ಬೂತ್ ಅಧ್ಯಕ್ಷರು ಕರೆಸಿ ನೀವು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ನಮ್ಮ ವೋಟರ್ಸ್ ಯಾರು ಸಹ ಹೋಗ್ಲಾರ್ದಂಗೆ ನೋಡ್ಕೊಳ್ಳೋದು DLA ಟೂದಲ್ಲಿ ಅದು ಟ್ರೈನಿಂಗ್ ಮಾಡಬೇಕು. ನಮ್ಮ ಹಳ್ಳಿಗಳಲ್ಲಿ ಏನು ನಾವು ಪಂಚಾಯತಿ ಮಟ್ಟದಲ್ಲಿ ಲೀಡರ್ಸ್ಗಳು ಏನಿದ್ದೀವಿ, ನಾವು ನಮ್ಮ ಪಕ್ಷದ ಲೀಡರ್ಸು ಅದನ್ನು ನಾವು ಜಾಗೃತಿ ಮಾಡಬೇಕು. ಇವತ್ತು DLAದವ್ರಿಗೆ ಟೂದವ್ರಿಗೆ ನಾವು ಟ್ರೈನಿಂಗ್ ಕೊಡೋಣ, ಒಂದು ಶಿಬಿರ ಮಾಡಿದ ಕರೆಸ್ತೀವಿ, ಆಗಿ ಶಿಬಿರ ಕರೆಸ್ತೀವಿ, ಮಾತಾಡ್ತೀವಿ, ಇದು ಮಾಡ್ತೀವಿ. ಬಟ್ ಅದು ಎಫೆಕ್ಟ್ ಬರ್ತಾರ ತಿಂದಿರ್ತಾರ, ಮಾಸ್ಟರ್ ಕೇಳ್ತಾರೆ ಮತ್ತು ಹೋಗ್ಬಿಡ್ತಾರೆ. ಬಟ್ ಅಲ್ಲಿ ಗ್ರೌಂಡ್ ಲೆವೆಲ್ ಇಂಪ್ಲಿಮೆಂಟೇಷನ್ ಆಗಲ್ಲ, ಗ್ರೌಂಡ್ ಲೆವೆಲ್ ಕೆಲಸ ಮಾಡೋಕ್ಕಾಗಲ್ಲ. ಪಂಚಾಯತಿ ಮಟ್ಟದ ಲೀಡರ್ಸ್ಗಳು ಇದ್ರ ಬಗ್ಗೆ ಜಾಗೃತಿ ವಹಿಸಿ, ಯಾಕಂದ್ರೆ ಒಂದು ಪಂಚಾಯತಿಗೆ ಕನಿಷ್ಠ 7-8 ಬೂತ್ಗಳು ಇರ್ತಾವೆ ಅಷ್ಟೇ. ಆ 7-8 ಬೂತ್ ಅಂದ್ರೆ ನಾವು 7-8 ಜನ ಕರೆಸ್ಬಿಟ್ಟು ಭಾಳ ಕ್ಲೀನಾಗಿ ಅವ್ರಿಗೆ ಹೇಳ್ಬಿಟ್ಟು ಈ ಕೆಲಸ ಮಾಡೋದು ಹೇಳ್ಕೊಟ್ರೆ ಅದು ಎಫೆಕ್ಟಿವ್ ಆಗಿ ನಾವು ಗ್ರೌಂಡ್ ಲೆವೆಲ್ ಮಾಡ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ನಮ್ದು ಸಕ್ಸಸ್ ಆಗ್ಬೇಕಂದ್ರೆ ಬರೀ ಸಭೆಗಳನ್ನು ಉಪನ್ಯಾಸಗಳು ಮಾಡೋದ್ರಿಂದ ಆಗಲ್ಲ. ಇದನ್ನ ಗ್ರೌಂಡ್ ಲೆವೆಲ್ ನಾವು ಮಾಡ್ಬೇಕು ಅನ್ನೋದನ್ನು ನಮ್ಮ ಪಕ್ಷದ ಮುಖಂಡರು ಎಲ್ಲರಿಗೂ ನಾವು ತಿಳಿಸೋಣ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ನಿನ್ನೆ ಅವ್ರು ಸರ್ಕಾರದವರು ಮೀಟಿಂಗ್ ಕರೆದರು SIR ಬಗ್ಗೆ. ಇದ್ರ ಬಗ್ಗೆ ನಾನು ಅದರಲ್ಲಿ ಹೋಗಿದ್ದೆ, ನನ್ನ ಭಾಗವಹಿಸಿದೆ. ನನ್ನಂತೂ ಕೆಲವೊಂದು ತಕರಾರುಗಳನ್ನು ಪ್ರಶ್ನೆಗಳನ್ನು ಸಹ ಅವ್ರ ಹತ್ರ ಕೇಳಿದ್ದೀನಿ. ಅದಕ್ಕೆ ತಕ್ಕ ಮಟ್ಟಿಗೆ ಅವರು ಉತ್ತರ ಹೇಳಿದ್ದಾರೆ, ಆಗಲ್ಲ, ನಾವೆಲ್ಲ ಮ್ಯಾಪಿಂಗ್ ಮಾಡಿದ್ದೀವಿ, ಮ್ಯಾಪಿಂಗ್ ಪ್ರಕಾರನೇ ನಾವು ಉಳಿಸ್ತೀವಿ, ಯಾರನ್ನು ತೆಗೆಯಲ್ಲ ಅನ್ನೋ ಮಾತಾಡಿದ್ದಾರೆ. ಮತ್ತೆ ಕೆಲವೊಂದು ಡೌಟ್ಗಳನ್ನು ಸಹ ನಾವು ಕೇಳಿದ್ವಿ. ಇನ್ನೂ ಹೆಚ್ಚಿದ್ದು 20 ತಾರೀಕು DC ಅವರೇ ಮತ್ತು ಸರ್ಕಾರದವರೇ ಪದ್ಮಶ್ರೀ ಕಲಾಮಂಟಪದಲ್ಲಿ SIR ಬಗ್ಗೆನೇ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಎಲ್ಲ DLAದವರಿಗೆ ಮತ್ತು ಪಕ್ಷದ ಮುಖಂಡರಿಗೆ ಆಹ್ವಾನ ಸಹ ಕೊಟ್ಟಿದ್ದಾರೆ. ಈ ಮೂಲಕ ನಾವೆಲ್ಲರಿಗೆ ನಾಳೆ ಇವತ್ತು ಸಾಯಂಕಾಲ ನಾಳೆ ನಾವು ನಮ್ಮ ಪಕ್ಷದಿಂದ ಮೆಸೇಜ್ ಹಾಕ್ತೀನಿ, ಎಲ್ಲ ವಾಟ್ಸಪ್ ಗ್ರೂಪ್ಗೆ ಹಾಕ್ಸಿದೆ. ಎಲ್ಲರೂ ಸಹ ಅಲ್ಲಿ ಬಂದು ಅಲ್ಲಿ ಏನಿದೆ ಕೇಳ್ಕೊಂಡು ತಿಳ್ಕೊಳ್ಳೋಣ ಅದ್ರ ಬಗ್ಗೆ, SIR ಬಗ್ಗೆ. ಮತ್ತು ಅದಾದ್ಮೇಲೆ ನಮ್ಮ ತಮಿಳು ಸಾಹೇಬ್ರು ಅವರು ಯಾವತ್ತು ಡೇಟ್ ಕೊಡ್ತಾರೆ, ನಾವೊಂದು ಪಕ್ಷದ ವತಿಯಿಂದ ಒಂದು DLAದವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡು SIR ಪ್ರಮುಖರು ಬಂದು ಅದ್ರ ಬಗ್ಗೆ ಉಪನ್ಯಾಸ ಕೊಡು. ಬಟ್ ಇದಂತೂ ಡಿಫಿಕಲ್ಟ್ ಇದೆ, ನಾನು ಅನ್ಕೊಂಡಂಗೆ ಅಷ್ಟು ಸುಲಭವಾದಿಲ್ಲ. ಬಟ್ ನಾನು ಏನು ಅನ್ಕೊಂಡೆ ಅದೇನು ಹೆಂಗೆ ತೆಗಿತಾರೆ ನಾನು ಅದೇ ನಮ್ಮ ಊರಲ್ಲಿ ನಮ್ಮ ಊಟ ರ್ಯಾಂಕ್ ಸುಳ್ಳು ಅದು ಅನ್ಕೊಂಡಿದ್ದೀನಿ. ಬಟ್ ಇಲ್ಲ ತೆಗಿತಾರ, ಪಶ್ಚಿಮ ಬಂಗಾಳದಲ್ಲಿ ಮಾಡಿ ಸಕ್ಸಸ್ ಆಗ್ಯಾರ ಅವರು ಅದನ್ನ. ಬಟ್ ಕರ್ನಾಟಕದಲ್ಲಿ ಸಕ್ಸಸ್ ಆಗ್ಲಿಕ್ಕಿಲ್ಲ ಅನ್ನೋದು ಅನುಭವ. ಯಾಕಂದ್ರೆ ಕರ್ನಾಟಕದಲ್ಲಿ ಯಾಕಾಗಂದ್ರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಎದ್ದೇಳು ಕರ್ನಾಟಕ ಅಂತ ಜಾಗೃತ ಸಂಘಟನೆಗಳು ತುಂಬಾ ಪ್ರಭಾವಶಾಲಿ ಆಗಿರೋದ್ರಿಂದ ಅಷ್ಟರ ಮಟ್ಟಿಗೆ ಅವ್ರು ಸಕ್ಸಸ್ ಆಗಲ್ಲ ಅನ್ನೋದು ನನ್ನ ಭಾವನೆ. ಇದಕ್ಕೆಲ್ಲರೂ ನೀವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಇನ್ನೊಬ್ರು ಜಾತಿಗೆ ಬಂದವರು ಮಾಡ್ತಿದ್ದೆ, ರವಿಕುಮಾರ್ ತಂಬ್ರಾಡಿ ಅವರು ಉತ್ತರ ಕರ್ನಾಟಕದ ಭಾಗವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಅವರು ಒಂದ್ಸರಿ ಇದ್ದಿದ್ರೆ ನಮಸ್ಕಾರ. ಈಗ ಮುಂದೆ ಯಾರು ಮಾತಾಡೋದಿರ ಚಂದ್ರಸಪ್ಪರೆ ಧನ್ಯ ಒಂದೆರಡು ಮಾತು ಎಲ್ಲರೂ ಸೇರಿ ಕೆಲಸ. SIR ಎಂಬುದು ಭಾಳಷ್ಟು ಜನ ಅವರು ಬದಲಾವಣೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದೊಂದು ಕಡೆಗೆ 2 ಕಡೆಗೆ ಇರ್ತಾವ, ಈ ಜಿಲ್ಲಾದು ಬೇರೆ ಜಿಲ್ಲಾದು, ಆ ಒಂದು ನಿಟ್ಟಿನಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡು ತೆಗಿಸ್ಬೇಕಂತಂದ್ರೆ ಅದು ಆಗೋದು ಕರೆಕ್ಟ್ ಐತೆ ಬಿಡಿ. 2 ಕಡೆಗೆ 3 ಕಡೆಗೆ ತೆಗಿಲಿ. ಅದ್ರ ಜೊತೆಗೇನು ಒಂದೇ ಕಡೆಗೆ ಇದ್ದದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಮಾಡೋಕ್ಕಾಗಲ್ಲ. ಇದು ಭಾಳ ಅನ್ಯಾಯ. ಯಾಕಂದ್ರೆ ಒಂದ್ಸಲ ನಮ್ಮ ಆಧಾರ್ ಕಾರ್ಡ್ ಒಂದು ಬೇರೆ ಇರ್ತಾವ, ಎಲೆಕ್ಷನ್ ಕಾರ್ಡ್ ಒಂದು ಬೇರೆ ಇರ್ತಾವ, ಬ್ಯಾಂಕ್ ಒಂದು ಬೇರೆ ಇರ್ತಾವ, ಸಾಲಿಗೆ ಒಂದು ಹೆಸರು 1-2 ಮಿಸ್ಟೇಕ್ ಆಗಿರ್ತಾವ. ಅದೇನೋ ಅದ್ಮ್ಯಾಗ ಒಟ್ಟು ತೆಗಿಬಾರ್ದು. ಅದು ತಿದ್ದುಪಡಿ ಮಾಡೋಕೆ ಸರ್ ಹೇಳಿದ್ರೆ ಒಂದು 6 ತಿಂಗಳು ಕೊಡು, 1 ತಿಂಗಳದಾಗ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಸಿಸ್ಟಮ್ ಅಷ್ಟು ಆಗ್ತಿಲ್ಲ, ಎಸ್ಕಾಮ್ ಆಗಿರ್ತಾವೆ. ಡಿಜಿಟಲ್ ಇದಕ್ಕೆ ಹೋದಾಗ ಲೇಟ್ ಆಗ್ಬೋದು, ಇಲ್ಲಿ ತಹಸೀಲ್ದಾರ್ ಕೈಲಿ ಸೈನ್ ಮಾಡಿಸ್ಬೇಕು, ಕೋರ್ಟ್ ಅಪ್ಡೇಟ್ ಮಾಡಿಸ್ಬೇಕು, ಅವಕ್ಕೆಲ್ಲ ನಮ್ಮ ಟೈಮ್ ಅದಕ್ಕೆ ಸರ್ವರನ್ನು ಲೇಟ್ ಆಗ್ತಿರ್ತಾವೆ, ಜನಗಳಿಗೆ ಕೆಲಸ ಏನಿರ್ತಾವ. ಒಂದು ಸರಿಗೆ ಬೇರೆ ಕಡೆ ದುಡ್ಡಕ್ಕೆ ಹೋದಾಗ ಬರೋಕ್ಕಾನ ಆಗಲ್ಲ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಈ 1 ತಿಂಗಳು ಐತಲ್ಲ ಜಾಸ್ತಿ ಕೇಳ್ಬೋದು. ಇದಕ್ಕೇನು ಸಮರ್ಪಕವಾಗಿ ಏನಪ್ಪ ಅಂದ್ರೆ ಗೌಡ್ರು ಹೇಳಿದಾಗ ನಾವು ಅದ್ರ ಬಗ್ಗೆ ವರ್ಕ್ ಮಾಡೋದಷ್ಟೇ, ಏನು ದೊಡ್ಡ ವಿಷಯ ಅಲ್ಲ. ನಾವಲ್ಲಿ ವಾರ್ಡ್ಗೆ ಅಧ್ಯಕ್ಷರು ಅಂತ ಮಾಡಿರ್ತಾರೆ, ಬೂತ್ ಅಧ್ಯಕ್ಷರು, ಬೂತ್ ಮಟ್ಟದ ಅಧ್ಯಕ್ಷರು, ಅವ್ರನ್ನ ಪ್ರತಿಯೊಂದರದ್ದು ಲೀಸ್ಟ್ ತಗೊಂಡು ಮಾಡ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ ಸಮರ್ಪಕವಾಗಿ ನಾವು ತಗೋಬಹುದು ಅಂತ ಇದೇನಲ್ಲ. ಆದ್ರೂ ಯಾವ್ದಾದ್ರು ತೆಗಿಯಂತ ಪರಿಸ್ಥಿತಿ ಬಂದು ತೆಗೆದಿಲ್ಲಪ್ಪ ಅಂದ್ರೆ ಚಾಲೆಂಜ್ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ಕೋಬೇಕು, ನಮ್ಮ ವಕೀಲರು ಇಟ್ಕೋಬೇಕು, ನಮ್ಮ ಪಕ್ಷದ ವಕೀಲರನ್ನ ಹುಡ್ಕೊಂಡು ಅದಕ್ಕೊಂದು ಟೀಮ್ ಮಾಡ್ಕೊಂಡ್ರೆ ಆ ಕೆಲಸ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಇಷ್ಟೇ ನನ್ನ ಎರಡು ಮಾತು. ಆರಾಮ್ ಬಂದು ಮನೆ ಬರ್ಕೊಂಡು ಓಟ್ ಕೊಡ್ತಿದ್ರು, ಈಗ ಇಲ್ಲೂ ತಿನ್ನಡಿ ಮಾಡಿ ತಂದಿಕ್ಕಿರೋದು. ನನಗೆ ಒಂದು 2-3 ಪಾಯಿಂಟ್ ತಿಳಿಸ್ತೀನಿ. 2-3 ಪಾಯಿಂಟ್ ಹೇಳ್ತೀನಿ. ಮೇನ್ ಪಾಯಿಂಟ್ ಒಂದು, ಈಗ ನಾವಿಲ್ಲಿ ಸಭೆ ಸೇರಿದ್ದೀವಿ.
ಮೊದಲೇ ನೋಡೋದಾದ್ರೆ ನಾವು 20ನೇ ತಾರೀಕು ಸಮಾವೇಶ ನಡೀತಿದೆ. ನಾವು ಸಮಾವೇಶ ಎಸ್ ಐ ವಿರೋಧಿಸಬೇಕಾದಾಗ JDS ಬಿಜೆಪಿ ಬಿಟ್ಟಂತೆ ಇನ್ನು ಉಳಿದ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, SDP ಆಗಿರ್ಬೋದು, ಜನಪರ ಸಂಘಟನೆಗಳಿಗೆ ಒಂದು ಒಟ್ಟಿಗೆ ಸೇರಿ ಒಂದು SI ವಿರೋಧಿ ಒಕ್ಕೂಟ ಅಂತ ಕಟ್ಕೊಂಡು, ಸೊ ಬೆಂಗಳೂರಲ್ಲಿ 20ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾವೇಶ, ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದೆ. ನಾವು SIR ನ ಪ್ರತಿರೋಧ ಮಾಡ್ತಾ ವಿರೋಧಿಸುತ್ತಾನೆ, ಜೊತೆಗೆ ಶರಣಗೌಡ ಸಂಘದಿಂದ ಬೃಹತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಉದಾಹರಣೆ HD ಕೋಟೆ, ಮೈಸೂರು ಜಿಲ್ಲೆ HD ಕೋಟೆಯಲ್ಲಿ ಒಂದು ಗ್ರಾಮ ಪಂಚಾಯತ್ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀವಿ, ಅದು ಹಂತದಲ್ಲಿ ಹೇಳ್ತೀನಿ. ಸೊ ಮೊದಲನೇದಾಗಿ ನಾವು 20ನೇ ತಾರೀಕು ಅಂದ್ರೆ ನಾಳೆ ನೈಟ್ ರಾತ್ರಿ ಹೊರಡಬೇಕಾಗಿದೆ. ದಯವಿಟ್ಟು ಇಲ್ಲಿ ಸೇರಿರುವಂತವರು ಗಾಡಿಗಳು ವ್ಯವಸ್ಥೆ ಮಾಡ್ಕೊಂಡು ಹೊರಡ್ತಂದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಾವು ಇಲ್ಲಿ ಸೇರುವಂತವ್ರು ಸುಮಾರು ಒಂದು ಗ್ರೂಪ್ ಅಲ್ಲಿ ಇದ್ದೀರಿ, ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ನಾನು ಕಳಿಸ್ತೀನಿ ನಿಮಗೆ. ದಯವಿಟ್ಟು ಇಲ್ಲಿರುವಂತವ್ರು ಕಡೆ ಒಂದು ಹಾಲ್ಟಿಗಿಂದಲೇ ಒಂದು 2 ಬಸ್ 3 ಬಸ್ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಪಾಸ್ ಆಗಿ ಸೇರ್ಬೋದು, ಅದಕ್ಕಿಂತ ಎಫೆಕ್ಟಿವ್ ಆಗ್ಬೇಕು. ಸ್ಥಳೀಯವಾಗಿ ಹೋಗಿ ಕೆಲಸ ಮಾಡಲಿಲ್ಲ ಮುಖಂಡರು ನೀವು ಇದ್ದೀರಿ, ಕೆಲವು ಮುಖ್ಯವಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಪಡಿ ಮಾಡಿ ಅದಕ್ಕೆ ಕಳಿಸ್ಬೇಕು ಸರ್. ಇಲ್ಲಿ ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರ, ಕನಕಗಿರಿ ವಿಧಾನಸಭಾ ಕ್ಷೇತ್ರ ಸೇರ್ತಿದ್ರೆ ಅಥವಾ ಕೊಪ್ಪಳ ಎಲ್ಲ ಸೇರಿಸ್ತಾರೆ? ಕನಕಗಿರಿ ಅಂದ್ರೆ 271 BL, ಅಂದ್ರೆ 271 BL ಇರ್ಬೇಕು. ಹಂಗಂದ್ರೆ ನಮಗೆ ಗೊತ್ತಿರುವಂತ ಜನರನ್ನು ಹೊರಡಿಸಿ ಕಾಲುವೆಗೆ ಸುತ್ತಮುತ್ತ ಕನಕಗಿರಿ 2 ಬಸ್ ಹೊರಡಬಹುದು, ಕನಕಗಿರಿ ಒಂದು 2 ಹೊರಡಬಹುದು ಅಂತ ಅನ್ಸುತ್ತೆ. ಬೇರೆ ಬೇಕಾದ್ರೆ ಒಂದು ಇದು ಎರಡನೇದು ನೋಡಿ ಹೇಳೋದಾದ್ರೆ BL ಹೇಗೆ ಒಂದು ಟ್ರೈನಿಂಗ್ ಅಂತ ತಂಗಡಿ ಸರ್ ಜೊತೆ 2-3 ಸಭೆ ಆಯ್ತು. 15ನೇ ತಾರೀಕು ಸಭೆ ಇತ್ತು, ಅದಕ್ಕೆ ಒಂದು ID ಕಾರ್ಡ್ ರೆಡಿ ಆಗಿತ್ತು. ಅವರು ಡೆಲ್ಲಿಗೆ ಹೋಗಿರೋದ್ರಿಂದ ಅದನ್ನ ಮುಂದೂಡಲಾಯ್ತು. 20ನೇ ತಾರೀಕು ಅಂತ ಅನ್ಕೊಂಡಿದೆ. 20ನೇ ತಾರೀಕು ಸಭೆ ನಾವೇನಪ್ಪ ಅಂತಂದ್ರೆ 24 ಸ್ವಲ್ಪ ಈ ತಿಂಗಳ ಒಳಗಡೆ ಒಂದಿನ ಸಭೆ ಇರುತ್ತೆ. ಅದಕ್ಕೆ ಟ್ರೈನರ್ ಆಗಿ ಎದ್ದೇಳು ಕರ್ನಾಟಕ ಬೇರೆ ಬೇರೆ ಸಂಘಟನೆಯಿಂದ ಬರ್ತಾರೆ. ಎರಡನೇದು ಅವತ್ತಿನ ದಿನ ನಾವು ಒಬ್ಬರು BL ಮಿಸ್ ಆಗಲ್ಲ ರೀತಿಯಲ್ಲಿ ನೋಡ್ಕೋಬೇಕು, ಮತ್ತೆ ಸಂಘಟನೆ ಮುಖಂಡರು ಪ್ರತಿಯೊಬ್ಬರು ಇರ್ತೀವಿ. ಎರಡನೇದು. ಸೊ ಇದು ನಾವು ಇನ್ನೊಂದು ನಾವು ಸರ್ಕಾರಕ್ಕೆ ಆಗ್ರಹ ಮಾಡಬೇಕಾಗಿರುವಂತದ್ದು, ಇವಾಗೇನು ಬೂತ್ ಲೆವೆಲ್ ಕೆಲಸ ಮಾಡಬೇಕಾಗಿದೆ. ಈಗ ಕೊಪ್ಪಳದಲ್ಲಿ ನೆರವು ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು. ಒಂದು ಇನ್ನೊಂದು ನೆರವು ಕೇಂದ್ರ ಆಲ್ರೆಡಿ ಹೆಲ್ಪ್ ಲೈನ್ ಡೆಸ್ಕ್ ಕಾರ್ಯಗಳಾಗಿದೆ. ಕನಕಗಿರಿಯಲ್ಲಿ ಒಂದು ಆಗ್ಬೇಕಾಗಿದೆ, 2 ಕಡೆ ಆಗ್ಬೇಕಾಗಿದೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ವೋಟ್ ಮಿಸ್ ಆಗಲಾಗಿದೆ. ಇನ್ನೊಂದು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳು ಆಗ್ಬೇಕಾಗಿದೆ. ಪಂಚಾಯತ್ ಮಾಡಿದ್ರೆ ವಾರ್ಡ್ ಸಭೆ ಆಗ್ಬೇಕಾಗಿದೆ. ವಾರ್ಡ್ ಸಭೆಯಲ್ಲಿ ಇರುವಂತ ಮುಖಂಡರಾದ್ರೆ ಅವ್ರು ಜವಾಬ್ದಾರಿ ತಗೊಳ್ಬೇಕಾಗಿದೆ. ಈಗ ಶರಣಗೌಡ ಸರ್ ಹೇಳಿದಂತೆ ವಾರ್ಡ್ ಸಭೆ ಮಾಡಿ ಒಂದು ವೋಟ್ ಮಿಸ್ ಆಗಲ್ಲ ರೀತಿಯಲ್ಲಿ ನಾವು ಅಂದ್ರೆ ಅಗತ್ಯ ತಾಕಲು ವಾಸಸ್ಥಳ ಇಮಿಡಿಯೇಟ್ ಕೊಡ್ಬೇಕಾಗಿದೆ. ಈ ತರದ ನಾನು ನೋಡ್ಬೇಕಾಗಿದೆ. ಇದಕ್ಕೆ ಏನಾದ್ರೂ ಇದನ್ನ ಸಮೀಕ್ಷೆ SI ನಾವು ಉದ್ಯೋಗ ವಿಸಿಟ್ ಕೊಡ್ತಾರೆ. 6 ತಿಂಗಳ ಟೈಮ್ ಕೊಡ್ಬೇಕು. 6 ತಿಂಗಳ ಮಟ್ಟಿಗೆ BLOಗಳು ಹೋಗಿ ಸರ್ವೆ ಮಾಡಬೇಕು. ಇದೊಂದು ತಿದ್ದುಪಡಿಗೆ 1 ವರ್ಷ ಕಾಲ ಅವಕಾಶ ಕೊಡಬೇಕು. ತರಾತುರಿಯಲ್ಲಿ ಯಾವುದೇ ಕಾರಣಕ್ಕೂ ಆದೇಶ ಹೊರಡಿಸಬಹುದು ಕೇಂದ್ರ ಚುನಾವಣೆ ಅಂತ ಅನ್ನೋದು ನಮ್ಮ ಆಗ್ರಹ. ಅದು ಕರ್ನಾಟಕ ಸರ್ಕಾರವನ್ನು ನೋಡಬೇಕಾಗಿದೆ ಅನ್ನುವಂಥದ್ದು. ಈ ತರದಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ಗೆ ಜವಾಬ್ದಾರಿ ತಗೋಬೇಕನ್ನುವಂಥದ್ದು ನಾವು ಆಗ್ರಹ ಮಾಡ್ತೀವಿ. 6 ತಿಂಗಳ ಸರ್ವೆ ಮಾಡಬೇಕು, 1 ವರ್ಷ ಅವಕಾಶ ಕೊಡಬೇಕು. ಒಂದು ವೋಟ್ ಮಿಸ್ ಆಗ್ಲಾರಂಗ ಇದು ನಾವು ಆಗ್ರಹ ಮಾಡ್ತಾ ಇದೀವಿ. ಇದು ಪಶ್ಚಿಮ ಬಂಗಾಳ, ಬಿಹಾರ, ಗುಜರಾತ್ ಇದು ಕರ್ನಾಟಕದಲ್ಲಿ 1 ವೋಟ್ ಯಾವುದೇ ಕಾರಣಕ್ಕೂ ಅವ್ರು ಒಂದೇ ಒಂದು ವೋಟ್ ಮುಟ್ಟಿದ್ರೆ ಬಂಡಾಯ ಎದ್ದುತ್ತೆ ಕರ್ನಾಟಕದಲ್ಲಿ ಅಂತ ನಾವು ಆಗ್ರಹ ಮಾಡೋಣ. ಇಲ್ಲಿ ನಿಮಗೆ ಬರೋಕ್ಕಾಗಿಲ್ಲ ಅಂದ್ರೆ ಸಾಧ್ಯವಾದಷ್ಟು ಜನರನ್ನ ಹೊರಡಿಸೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಇಷ್ಟು ನಾವು ನೆಕ್ಸ್ಟ್ ಕುರ್ಚಿಗೆ ಸಮಾರೋಪ ಮಾಡ್ತೀವಿ. ಬೀದರ್ನಿಂದ ಶುರು ಆಗಿದೆ. ಧನ್ಯವಾದ. ಒಂದು ಹಾಡಿನ ಮೂಲಕ ನಾವು ಇದನ್ನ ಮುಗಿಸ್ಕೊಳ್ಳೋಣ. ಚೋರು ಚೋರಾಯಿತಲ್ಲೋ ಭಾರತ, ಚೋರರ ಪಾಲಾಯಿತು ಭಾರತ. ಚೋರು ಚೋರಾಯಿತಲ್ಲೋ ಭಾರತ, ಚೋರರ ಪಾಲಾಯಿತು ಭಾರತ. ಚೋರು ಚೋರಾಯಿತು, ಚೋರರ ಪಾಲಾಯಿತು. चाय वाला हाथों में सारे हिंदुस्तान, चाय वाला हाथों में सारे हिंदुस्तान, चाय वाला हाथों में सारे हिंदुस्तान, चाय वाला हाथों में सारे हिंदुस्तान. ದೇಶದ ತುಂಬೆಲ್ಲ ಧಿಕ್ಕಾರ ಜೈಕಾರ, ದೇಶದ ತುಂಬೆಲ್ಲ ಧಿಕ್ಕಾರ. ಜನಗಳು ತೀರಂಗ ಹಿಡಿದಾರಲ್ಲೋ ಜಯಂದು ದಂಡು ಹಿಂಡಾರಲ್ಲೋ, ಜನಗಳು ತೀರಂಗ ಹಿಡಿದಾರಲ್ಲೋ ಜಯಂದು
ದೇಶ ಕಾಯಲೊಬ್ಬ ಚೌಕಿದಾರ ಬೇಕು, ದೇಶವಾಸಿ ಒಬ್ಬ ದೇಶ ಕಾಯಬೇಕು, ದೇಶವಾಸಿಯೊಬ್ಬ ದೇಶ ಕಾಯಬೇಕು, ದೇಶವಾಸಿಯೊಬ್ಬ ದೇಶ ಕಾಯಬೇಕು. ಚೌಕಿದಾರ ಹೋಗಿ ಸೋಕಿಲಾಲ ಹಾಗೆ ಮೋಡಿ ಮಾಡಿದ ಮೋದಿ ಮತ್ತೊಮ್ಮೆ ಪ್ರಧಾನಿ, ಮೋಡಿ ಮಾಡಿದ ಮೋದಿ ಮತ್ತೊಮ್ಮೆ ಪ್ರಧಾನಿ, ಮೋಡಿ ಮಾಡಿದ ಮೋದಿ ಮತ್ತೊಮ್ಮೆ ಪ್ರಧಾನಿ. ಮೋಸಕ್ಕೆ ಬಲಿಯಾಯಿತು ಈ ದೇಶ, ಸುಳ್ಳಿಗೆ ಶರಣಾಯಿತು ಭಾರತ. ಮೋಸಕ್ಕೆ ಬಲಿಯಾಯಿತು ಈ ದೇಶ, ಸುಳ್ಳಿಗೆ ಶರಣಾಯಿತು ಭಾರತ. ಇಷ್ಟಕ್ಕೆ ಮುಗಿದಿಲ್ಲ ಮತ್ತೆ ಹೇಳಬೇಕೇಳು, ಕೋಟ ನೋಟನ್ನು ತಂದು ಕೊಡುವೆನು ನಾನೆಂದು, ಕೋಟ ನೋಟ ತಂದು ಕೊಡುವೆನು ನಾನೆಂದು, ಕೋಟ ನೋಟ ತಂದು ಕೊಡುವೆನು ನಾನೆಂದು. 15 ಲಕ್ಷ ನಿಮ್ಮ ಖಾತೆಗೆ, ಸ್ವಿಸ್ ಬ್ಯಾಂಕಿನಿಂದ ಜೀರೋ ಅಕೌಂಟಿಗೆ, ಸ್ವಿಸ್ ಬ್ಯಾಂಕಿನಿಂದ ಜೀರೋ ಅಕೌಂಟಿಗೆ, ಸ್ವಿಸ್ ಬ್ಯಾಂಕಿನಿಂದ ಜೀರೋ ಅಕೌಂಟಿಗೆ. ಸುಳ್ಳಿಗೆ ಸುಖವಿಲ್ಲವೋ ಜನಗಳಿರೆ, ಸತ್ಯಕ್ಕೆ ಸಾವಿಲ್ಲವೋ ಪ್ರಭುಗಳಿರೆ, ಸುಳ್ಳಿಗೆ ಸುಖವಿಲ್ಲವೋ ಜನಗಳಿಗ, ಸತ್ಯಕ್ಕೆ ಸಾವಿಲ್ಲವೋ ಪ್ರಭುಗಳಿಗ. ಚೂರು ಚೂರಾಯಿತಲ್ಲೋ ಭಾರತ, ಚೂರರ ಪಾಲಾಯಿತೋ ಭಾರತ. ಚೂರು ಚೂರಾಯಿತಲ್ಲೋ ಭಾರತ, ಚೋರರ ಪಾಲಾಯಿತೋ ಭಾರತ. ಮಸೀದಿ ಮಂದಿರ ತಂದು ಹಿಂದೂ ಮುಸ್ಲಿಂ ಎಂದು ಸೌಹಾರ್ದ ಬದುಕಿಗೆ ಕೊಳ್ಳಿ ಇಟ್ಟಾರಿಂದ, ಸೌಹಾರ್ದ ಬದುಕಿಗೆ ಕೊಳ್ಳಿ ಇಟ್ಟಾರೆಂದು, ಸೌಹಾರ್ದ ಬದುಕಿಗೆ ಕೊಳ್ಳಿ ಇಟ್ಟಾರೆಂದು. EVM ಯಂತ್ರಕ್ಕೆ, SIR ಮಂತ್ರಕ್ಕೆ, ಮೋದಿ ಸ್ವಾತಂತ್ರ್ಯಕ್ಕೆ, ದೇಶ ಕುತಂತ್ರಕ್ಕೆ, ಮೋದಿ ಸ್ವಾತಂತ್ರ್ಯಕ್ಕೆ, ದೇಶ ಕುತಂತ್ರಕ್ಕೆ, ಮೋದಿ ಸ್ವಾತಂತ್ರ್ಯಕ್ಕೆ, ದೇಶ ಕುತಂತ್ರಕ್ಕೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಣ್ಣ GDP ಪಾತಾಳಕ್ಕೆ ಕುಸಿತಣ್ಣ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಣ್ಣ GDP ಪಾತಾಳಕ್ಕೆ ಕುಸಿತಣ್ಣ. ನಿರುದ್ಯೋಗ ಬಡತನ ಸಾಲ ಸುಳ್ಳು ಪರಿಹಾರ ಬರಲಿಲ್ಲ ಪರಮಾತ್ಮನೇ ಬಲ್ಲ, ಪರಿಹಾರ ಬರಲಿಲ್ಲ ಪರಮಾತ್ಮನೇ ಬಲ್ಲ, ಪರಿಹಾರ ಬರಲಿಲ್ಲ ಪರಮಾತ್ಮನೇ ಬಲ್ಲ. ಬೇಟಿ ಪಾಡವೆಂದ ಬೇಟಿ ಬಚಾವೆಂದ, ಸ್ವಚ್ಛ ಭಾರತವೆಂದ PM ಕಿಸಾನ್ ಎಂದ, ಸ್ವಚ್ಛ ಭಾರತ ಎಂದ PM ಕಿಸಾನ್ ಎಂದ, ಸ್ವಚ್ಛ ಭಾರತವೆಂದ PM ಕಿಸಾನ್ ಎಂದ. ದೇಶ ವಿದೇಶದಲ್ಲಿ ಮೋದಿಯ ಭಾಷಣ ಟಿವಿಯಲ್ಲಿ ನೋಡಣ್ಣ, ದೇಶ ವಿದೇಶದಲ್ಲಿ ಮೋದಿಯ ಭಾಷಣ ಟಿವಿಯಲ್ಲಿ ನೋಡೋಣ. ಚೂರು ಚೂರಾಯಿತಲ್ಲೋ ಭಾರತ, ಚೋರರ ಪಾಲಾಯಿತೋ ಭಾರತ. ಚೂರು ಚೂರಾಯಿತಲ್ಲೋ ಭಾರತ, ಚೋರರ ಪಾಲಾಯಿತೋ ಭಾರತ. ಮೋದಿ ಶಾ ಕಂಪನಿ ಹೊಸ ಹಠ ಕೇಳಣ್ಣ, NRCCIA ಪೌರತ್ವ ಪರದೇಶಿ, NRCCIA ಪೌರತ್ವ ಪರದೇಶಿ, NRCCIA ಪೌರತ್ವ ಪರದೇಶಿ. ಬಾಂಗ್ಲಾ ಪಾಕಿಸ್ತಾನ ಅಫಘಾನಿಸ್ತಾನ ಅಂತ ಎಲ್ಲಿಂದ ಬಂದವರು ಇಲ್ಲೇ ಇರ್ತಾರಂತ, ಎಲ್ಲಿಂದ ಬಂದವರು ಇಲ್ಲೇ ಇರ್ತಾರಂತ, ಎಲ್ಲಿಂದ ಬಂದವರು ಇಲ್ಲೇ ಇರ್ತಾರ. ಹಿಂದೂ ಕ್ರೈಸ್ತ ಬುದ್ಧರು ಪಾರಸಿ ಜೈನ ಸಿಖ್ ಮುಸ್ಲಿಮರು ಒಂದಾಗಿ, ಹಿಂದೂ ಕ್ರೈಸ್ತ ಬುದ್ಧರು ಪಾರಸಿ ಜೈನ ಸಿಖ್ ಮುಸ್ಲಿಮರು ಒಂದಾಗಿ. ಓದಿಲ್ಲ ಬರದಿಲ್ಲ ಮನೆ ಮಾಟ ನಮಗಿಲ್ಲ, ಆಸ್ತಿ ಪಾಸ್ತಿ ಇಲ್ಲ ಆವಾಜ ಹಾಕಂಗಿಲ್ಲ, ಆಸ್ತಿ ಪಾಸ್ತಿ ಇಲ್ಲ ಆವಾಜ ಆಗಂಗಿಲ್ಲ, ಆಸ್ತಿ ಪಾಸ್ತಿ ಇಲ್ಲ ಆವಾಜ ಆಗಂಗಿಲ್ಲ. ಸಂವಿಧಾನ ಕೊಟ್ಟ ಬದುಕು ನಮ್ಮ ಹಕ್ಕು ನೋಡು, ಭಾರತ ದೇಶದ ಮೂಲ ನಿವಾಸಿಗಳು, ಭಾರತ ದೇಶದ ಮೂಲ ನಿವಾಸಿಗಳು, ಭಾರತ ದೇಶದ ಮೂಲ ನಿವಾಸಿಗಳು. ಅಂಬೇಡ್ಕರ್ ವಾರಸರು ಆಜಾದಿ ಆದಿವಾಸಿ ಪೌರರು ನಾವೆಲ್ಲ, ಅಂಬೇಡ್ಕರ್ ವಾರಸರು ಆಜಾದಿ ಆದಿವಾಸಿ ಪೌರರು. ಚೂರು ಚೂರಾಯಿತಲ್ಲೋ ಭಾರತ, ಚೋರರ ಪಾಲಾಯಿತೋ ಭಾರತ. ಚೂರು ಚೂರಾಯಿತಲ್ಲೋ ಭಾರತ, ಚೋರರ ಪಾಲಾಯಿತೋ ಭಾರತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಂಧನೂರು, ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್, ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು.
ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. International Delhi Public School, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address: International Delhi Public School, Sangapur, Anegundi Road, Gangavati, District Koppal.